ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವುದು ಉದ್ದಿನ ದೋಸೆ. ಈ ಒಂದು ದೋಸೆ ಮಾಡಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ಉದ್ದಿನ ಬೇಳೆ ಅಕ್ಕಿಯನ್ನು ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ದೋಸೆ ಕೂಡ. ಇದನ್ನು ನಾವು ಆಲೂಗಡ್ಡೆ ಪಲ್ಯ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಸಖತ್ತಾಗೇ ಇರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ದೋಸೆನ ಮಾಡಿಕೊಟ್ಟಂಗಾಗಿರುತ್ತೆ. ನಮ್ಮ ಕುಂದಾಪುರ ಉಡುಪಿ ಸೈಡಲ್ಲಿ ಈ ಒಂದು ದೋಸೆಯನ್ನು ಉದ್ದಿನ ದೋಸೆ ಅಂತಲೇ ಕರೆಯೋದು. ಉದ್ದಿನ ಬೇಳೆ ಹಾಕಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಮ್ಮೆ ದೋಸೆಯನ್ನು ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೆ ನೋಡಿ. ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿರೋದು. ಇದನ್ನೀಗ ನೆನೆಸ್ಕೊಳ್ಳಬೇಕು. ಒಂದು 3-4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ಹಾಗೆ 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡು 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ಈಗ ವಾಶ್ ಮಾಡಿ ಅದನ್ನು ನೀರು ಹಾಕಿ ಒಂದು 4 ಗಂಟೆ ಮೊದಲು ನೆನೆಲಿಕ್ಕೆ ಇಟ್ಟಿದ್ದೆ. ಈಗ ರುಬ್ಕೊಳ್ಳೋಕ್ಕೆ ನಾನು ತಯಾರು ಮಾಡ್ತಾ ಇರೋದು. ಒಂದು 4 ಗಂಟೆ ನಂತರ ರುಬ್ಕೊಳ್ತಾ ಇರೋದು. ಅದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಮಂಡಕ್ಕಿಯನ್ನು ಕೂಡ ಒಂದು ಅರ್ಧ ಗಂಟೆ ಮೊದಲು ನೆನೆಲಿಕ್ಕೆ ಇಟ್ಟಿದ್ದೆ. ಉದ್ದಿನಬೇಳೆ ಅಕ್ಕಿಯನ್ನು ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡ್ರೆ, ಮಂಡಕ್ಕಿಯನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಈಗ ಇದನ್ನು ರುಬ್ಕೊಳ್ಳೋಣ. ಮೊದಲು ಮಂಡಕ್ಕಿ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಮಿಕ್ಸಿ ಬೌಲಲ್ಲಿ ಹಾಕಿ ನಾನು ರುಬ್ಕೊಳ್ತೇನೀಗ. ಇವೆರಡನ್ನು ಒಟ್ಟಿಗೆ ನಾನು ರುಬ್ಕೊಳ್ಳೋದು. ನಂತರ ಅಕ್ಕಿಯನ್ನು ರುಬ್ಕೊಳ್ಳೋದು. ಈಗ ಉದ್ದಿನಬೇಳೆ ಜೊತೆ ಮಂಡಕ್ಕಿಯನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಿಟ್ಟು ಜಾಸ್ತಿ ಆಗುತ್ತೆ, ಹಾಗೆ ಅದು ಮೆತ್ತಗಾಗಿ ಚೆನ್ನಾಗಿ ಬರುತ್ತೆ. ಈಗ ಉದ್ದಿನಬೇಳೆಯನ್ನು ರುಬ್ಬಿದ್ದಾಗಿದೆ. ಈಗ ಅದೇ ಮಿಕ್ಸಿ ಬೌಲಿಗೆ ನಾನು ಅಕ್ಕಿಯನ್ನು ರುಬ್ಕೊಳ್ತಾ ಇರೋದು. ಅಕ್ಕಿಯನ್ನು ನಾವು ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ತುಂಬ ನೈಸ್ ಆಗೋದು ಬೇಡ, ತುಂಬ ತರ್ತರಿನೂ ಬೇಡ. ಒಂದು ಸ್ವಲ್ಪ ಚಿರೋಟಿ ರವೆ ಹೇಗಿರುತ್ತೆ ಅದೇ ಥರ ಅಕ್ಕಿಯನ್ನು ರುಬ್ಕೊಂಡ್ರೆ ಆಯಿತು. ಈಗ ಅಕ್ಕಿಯನ್ನು ರುಬ್ಬಿದ್ದಾಗಿದೆ. ಅದನ್ನು ಕೂಡ ಈ ಉದ್ದಿನಬೇಳೆಯ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಎರಡನ್ನೂ ಒಟ್ಟಿಗೆ ಈ ರೀತಿ ನಾನು ರುಬ್ಕೊಂಡು ತಯಾರು ಮಾಡ್ಕೊಂಡಿದ್ದೆ ನೋಡಿ. ಅದನ್ನೀಗ ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಸಲ ಸ್ವಲ್ಪ ಅಕ್ಕಿ ಮಿಕ್ಕಿದೆ, ಮತ್ತು ಉಳಿದನ್ನು ಹಾಕ್ಕೊಂಡು ಮತ್ತೆ ಅದೇ ಥರ ರುಬ್ಬಿಟ್ಟು ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಉದ್ದಿನಬೇಳೆಯ ಹಿಟ್ಟಿನ ಜೊತೆ ಅಕ್ಕಿ ಹಿಟ್ಟನ್ನು ಎರಡನ್ನು ಕೂಡ ಒಟ್ಟಿಗೆ ಹಾಕಿದ್ದಾಗಿದೆ. ಈಗ ಮಿಕ್ಸಿ ಬೌಲನ್ನು ತೊಳೆದು ಸ್ವಲ್ಪ ನೀರನ್ನು ಸಪ್ರೇಟಾಗಿ ಒಂದು ಗ್ಲಾಸಿಗೆ ಹಾಕಿಟ್ಟಿದ್ದೆ. ಇದನ್ನು ನಾಳೆ ನಾನು ದೋಸೆ ಮಾಡೋ ಟೈಮಲ್ಲಿ ಅದನ್ನು ಹಾಕ್ಕೊಳ್ತೇನೆ. ನನ್ನ ಹಿಟ್ಟಿನ ಹದ ನೋಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ಹಾಕಿಬಿಟ್ರೆ ತೆಳಗಾಗ್ಬಿಡುತ್ತೆ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ನಾನೀಗ ಇದನ್ನು ಸೈಡಲ್ಲಿ ಇಡ್ತೇನೆ. ಒಂದು ಓವರ್ ನೈಟ್ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಉದ್ದಿನಬೇಳೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೆ. ಈಗ ಬೆಳಗಿನ ಟೈಮಲ್ಲಿ ದೋಸೆ ಮಾಡುವ ಟೈಮಲ್ಲಿ ನೋಡ್ತಾ ಇದ್ದೆ ನೋಡಿ, ಚೆನ್ನಾಗಿ ಹಿಟ್ಟು ಹುದುಗಿ ಬಂದಿದೆ. ಇದಕ್ಕೆ ನಾನು ಉಪ್ಪು ಏನೂ ಹಾಕಲಿಲ್ಲ. ಇವಾಗಲೇ ಉಪ್ಪು ಹಾಕ್ಕೊಳ್ತೇನೆ. ಈಗ ನಾನು ಬೆಳಿಗ್ಗೆ ದೋಸೆ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ತೇನೆ. ಈಗ ತುಂಬ ಸೆಕೆ ಬಿಸಿಲುಗಾಲ ಆಗಿರೋದ್ರಿಂದ ಉಪ್ಪು ಹಾಕಿಟ್ಟರೆ ಬೇಗನೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ದೋಸೆ ಮಾಡುವ ಟೈಮಲ್ಲಿ ಉಪ್ಪು ಹಾಕ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹುಳಿ ಆಗಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದಪ್ಪ ಅನಿಸಿದೆ ಹಿಟ್ಟು, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ತೆಗೆದಿಟ್ಟುಕೊಂಡಂಥ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ದೋಸೆಯನ್ನು ಮಾಡಿಕೊಳ್ಳುವ ಅದಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದಾಗಿದೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿರುವಂಥ ದೋಸೆನೂ ರೆಡಿಯಾಗುತ್ತೆ. ಇದು ಸಂಜೆ ತನಕನೂ ದೋಸೆ ಮಾಡಿಟ್ರೂ ಅದೇ ಸಾಫ್ಟ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಹಿಟ್ಟು ರೆಡಿಯಾಗಿದೆ, ತವನು ಚೆನ್ನಾಗೇ ಕಾದಿದೆ. ಈಗ ದೋಸೆಯನ್ನು ಮಾಡ್ಕೊಳ್ಳೋಣ. ಸಾಫ್ಟಾಗಿ ಇರುವಂಥ ದೋಸೆನ ರೆಡಿ ಆಗ್ತಾ ಇದೆ ನೋಡಿ. ಇದಕ್ಕೆ ನೀವು ಆಲೂಗಡ್ಡೆ ಪಲ್ಯನೂ ಮಾಡ್ಕೊಳ್ಬೋದು, ಅಥವಾ ಯಾವುದೇ ಒಂದು ಪಲ್ಯ ಕೂರ್ಮನೂ ಮಾಡ್ಕೊಳ್ಬೋದು, ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು, ಚೆನ್ನಾಗಾಗತ್ತೆ. ಅಥವಾ ಬೆಣ್ಣೆ ತುಪ್ಪದ ಜೊತೆನೂ ತಿನ್ಬೋದು ಇದನ್ನು. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಉದ್ದಿನಬೇಳೆಯ ದೋಸೆ ರೆಡಿಯಾಗಿದೆ ವೀಕ್ಷಕರೇ. ಇದೇ ಥರ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ. ಅದೇ ಥರ ಯಾವುದೇ ಒಂದು ವಿಡಿಯೋ ಮಾಡಿದರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.
ನೀವು ಇದೇ ಥರ ಈ ದೋಸೆಯನ್ನು ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬಾ ಟೇಸ್ಟಿಯಾಗಿಯೂ ಬರುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಗರಿಗರಿನೇ ಮಾಡ್ಕೊಳ್ಬೋದು, ಅಂದರೆ ಉದ್ದಿನಬೇಳೆ ಜಾಸ್ತಿ ಹಾಕಿರೋದ್ರಿಂದ ಇದು ಸ್ವಲ್ಪ ಸಾಫ್ಟಾಗಿಯೇ ಇರುತ್ತೆ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದಿದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂಥ ಉದ್ದಿನಬೇಳೆ ದೋಸೆ ರೆಡಿಯಾಗಿದೆ. ದಿನಾಲು ಒಂದೇ ಥರ ನಾಷ್ಟಕ್ಕೆ ಏನು ಮಾಡೋದು ಅಂದ್ಕೊಂಡಿರುವಾಗ ಈ ರೀತಿಯೂ ಒಮ್ಮೆ ಟ್ರೈ ಮಾಡ್ಕೊಳ್ಳಿ, ಇದು ಚೆನ್ನಾಗೇ ಆಗುತ್ತೆ, ಎಲ್ಲರಿಗೂ ಇಷ್ಟವೂ ಆಗುತ್ತೆ ಕೂಡ. ನಾನೀಗ ದೋಸೆನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದ್ರ ಜೊತೆ ನಾನಿವತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಆಲೂಗಡ್ಡೆ ಪಲ್ಯನೂ ಮಾಡಿಕೊಂಡ್ರು ಚೆನ್ನಾಗಿ ಅನಿಸುತ್ತೆ, ಅಥವಾ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿರುವಂಥ ಉದ್ದಿನಬೇಳೆಯ ದೋಸೆ ರೆಡಿಯಾಗಿದೆ ವೀಕ್ಷಕರೇ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.